ಆಗಿ ಫೋರ್ಬ್ಸ್ ಮ್ಯಾಗಜಿನ್ ಪಟ್ಟಿ ಮಾಡಿದಂತಹ ಇಂಡಿಯನ್ ಟಾಪ್ 100 ಉದ್ಯಮಿಗಳ ಪೈಕಿ ಸ್ಥಾನ ಸಂಪಾದಿಸಿದ ಖ್ಯಾತ ಉದ್ಯಮಿ ಡಾಲ್ಫಿನ್ ಗ್ರೂಪ್ ಆಫ್ ಕಂಪನೀಸ್ ಮಾಲೀಕರಾದ ರಾಹುಲ್ ರವರ ವೈಫ್ ಪ್ರಿಯಾಂಕಾ ಶೆಟ್ಟಿ ಅರೆಸ್ಟ್. ಆಯುರ್ವೇದ ಚಿಕಿತ್ಸೆಗೆ ಅಂತ ಬಂದ ಪ್ರಿಯಾಂಕಾ ಸಮ್ಮರ್ ಗ್ರೀನ್ ರೆಸಾರ್ಟ್ ನಲ್ಲಿದ್ದ ಸಮಯದಲ್ಲಿ ಪ್ರಿಯಾಂಕಾ ಶೆಟ್ಟಿಯನ್ನ ಎಸಿಪಿ ಆದಿತ್ಯ ವರ್ಮಾ ರೇಪ್ ಮಾಡಲು ಯತ್ನಿಸಿದ್ದಕ್ಕಾಗಿ ಗನ್ನಿಂದ ಶೂಟ್ ಮಾಡಲಾಗಿದೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಎಸಿಪಿ ಆದಿತ್ಯ ಅವರ ಬಾಡಿಯನ್ನ ಈಗಾಗಲೇ ಪೋಸ್ಟ್ ಮಾರ್ಟಂಗೆ ಕಳುಹಿಸಲಾಗಿದೆ. മഹാ ഗ്രൂപ്പ്സ് ഓഫ് കമ്പനിക്കും പ്രിയങ്കയ്ക്കും ഈ കൊല്ലപ്പെട്ട ACP ആദിത്യയ്ക്കും തമ്മിൽ എന്താണ് സംബന്ധം? മഹാ കൺസ്ട്രക്ഷൻസ് ഫാമിലി ഹാസ് നോട്ട് ഗിവൻ ആൻ ഒഫീഷ്യൽ സ്റ്റേറ്റ്മെന്റ് ആസ് ഓഫ് നൗ. ಶಾಲುಡಿ ಏ ಫೋಟೋಗ್ರಾಫರ್ ಬಾ ಫೋಟೋ ತೆಗಿಯ. ಬ್ಯಾಂಗ್ಳೂರ್ CCB ಆಫೀಸರ್ ನಿನ್ ರೂಮಲ್ಲಿ ಏನ್ ಮಾಡ್ತಿದ್ದ? ಆದಿತ್ಯ ನಿನಗ್ ಗೊತ್ತಾ? ಸಿಸ್ಟರ್, ಈ ಸ್ಯಾಂಪಲ್ನ ಲ್ಯಾಬ್ ಕಳಿಸಿ. ಮೊನ್ನೆ ನಿರ್ಭಯ, ನಿನ್ನೆ ಆಸಿಫಾ, ಇವತ್ತು ಪ್ರಿಯಾಂಕಾ. ಬದಲಾಗ್ತಿರೋದು ಹೆಸರುಗಳು ಬಿಟ್ರೆ ಪರಿಸ್ಥಿತಿ ಅಲ್ಲ. ರಕ್ಷಣೆ ಕೊಡಬೇಕಾಗಿರೋ ಪೊಲೀಸ್ ಅವರೇ ರಾಕ್ಷಸರಂತೆ ವರ್ತಿಸಿದ್ರೆ ನ್ಯಾಯ ಕೇಳೋದಾದ್ರೂ ಯಾರನ್ನ? ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪೊಲೀಸ್ನವರು ತುಂಬಾ ಎಚ್ಚರಿಕೆಯಿಂದ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ. ಎಸಿಪಿ ಆದಿತ್ಯ ವರ್ಮಾರವರು ಸ್ಟಾಫ್ಗಳ ಜೊತೆ ಬಹಳ ರೂಡ್ ಆಗಿ ಬಿಹೇವ್ ಮಾಡ್ತಿದ್ರಂತೆ, ನಿಜನಾ? ನಮ್ಮ ACP ಅವರು ನಮ್ಗೆ ಕೊಡ್ತಾ ಇದ್ದಿದ್ದ ರೆಸ್ಪೆಕ್ಟೇ ಬೇರೆ. ಆದಿತ್ಯ ವರ್ಮಾರವರು ಡ್ಯೂಟಿಗೆ ಕುಡ್ಕೊಂಡ್ ಬರ್ತಿದ್ರಂತೆ, ಹೌದಾ? ಚೇಚೆ, ಎಲ್ಲಾದ್ರೂ ಉಂಟೆ. ಕುಡಿದು ಗಲಾಟೆ ಮಾಡೋರು ಸಿಕ್ಕರೆ ಅವ್ರು ಕುಂಡಿ ಹರಿತಾ ಇದ್ರು ನಮ್ ಸಾಹೇಬ್ರು. ಕುಡ್ತಕ್ಕೂ ಅವ್ರಿಗೂ ಬಹಳ ದೂರ. ಎಸಿಪಿ ಆದಿತ್ಯ ವರ್ಮಾರವರು ತುಂಬಾ ಸಲ ಸಸ್ಪೆಂಡ್ ಆಗಿದಾರಂತೆ. ಅವ್ರ ಸರ್ವಿಸ್ ಅಲ್ಲಿ ಸಸ್ಪೆಂಡ್ ಅನ್ನೋ ಮಾತೇ ಇಲ್ಲ. ಎಲ್ರು ಅನ್ಕೊಂಡಂತೆ ಕೋರ್ಟ್ ಪ್ರಿಯಾಂಕಾ ಅವರಿಗೆ ಬೇಲ್ ಮಂಜೂರು ಮಾಡಿದೆ. ಹಾಗೆ ಅವರ ವಿರುದ್ಧ ಚಾರ್ಜ್ ಶೀಟ್ ಅನ್ನು ರೆಡಿ ಮಾಡೋದಕ್ಕೆ ಪೊಲೀಸರಿಗೆ 10 ದಿನಗಳ ಕಾಲಾವಕಾಶವನ್ನ ನೀಡಿದೆ. Please leave us alone, please. You don't worry. I'm here. Relax. I'll take care of it. Relax, okay? Padil sir, let's move here. Don't worry, Rahul. Raghav, move. Priyanka, please read this. Priya, relax. ಏನು ಆಗಲ್ಲ. Just read it, okay? Read it. ನನ್ನ ವಿಷಯದಲ್ಲಿ ಏನು ನಡೆದಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಆದರೆ ಹೇಗೆ ನಡೀತು ಅಂತ ನನಗೆ ಮಾತ್ರ ಗೊತ್ತು. ಈ ವಿಷಯದಿಂದ ನನಗೆ ಮತ್ತು ನನ್ನ ಫ್ಯಾಮ್ಲಿಗೆ ಸಹಿಸ್ಕೊಳ್ಳೋಕ್ಕಾಗದಿರೋ ಅಷ್ಟು ನೋವಾಗಿದೆ, ಹೊರಕ್ಕಾಗದಿರೋ ಅಷ್ಟು ನಷ್ಟ ಆಗಿದೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೀಡಿಯಾ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಅವತ್ತಲ್ಲಿ ನಡೆದಿದ್ದಾದ್ರೂ ಏನು ಅಂತ ಹೇಳಿ ಮೇಡಮ್. ನನಗೆ ಗೊತ್ತು, ಇವತ್ತು ನಿಮ್ಮ ಹತ್ರ ನನ್ನನ್ನು ಕೇಳೋಕೆ 100 ಪ್ರಶ್ನೆ ಇದೆ ಅಂತ. ಆದರೆ ಇವತ್ತು ಐ ವುಡ್ ಲೈಕ್ ಟು ಆಸ್ಕ್ ಯು ಆಲ್ ಸಮಥಿಂಗ್. ನನ್ನನ್ನು ರೇಪ್ ಮಾಡಿರೋನು ಒಬ್ಬ ಪೊಲೀಸ್ ಆಫೀಸರ್ ಅಂತ ಅವನನ್ನು ವಿಕ್ಟಿಮ್ ಮಾಡಿ ಅವನನ್ನು ಸಾಯಿಸಿದ ನನ್ನನ್ನು ಕಿಲ್ಲರ್ ಅಂತ ಮಾಡಿದ್ದೀರ. ಇದರಲ್ಲಿ ಯಾವ್ದು ಸರಿ, ಯಾವ್ದು ತಪ್ಪು? ಒಂದು ಹೆಣ್ಣನ್ನ ರೇಪ್ ಮಾಡೋದು ಸರಿನಾ? ರೇಪ್ ಮಾಡಿದವನ್ನ ಸಾಯಿಸೋದು ಸರಿನಾ? ಕೋರ್ಟ್ ಜಡ್ಜ್ಮೆಂಟ್ ಏನಾದರೂ ಬರ್ಬೋದು, ಆದರೆ ನನಗೆ ಗೊತ್ತು ನಾನು ಮಾಡಿದ್ದು ಸರಿ ಅಂತ. ನನ್ನ ಮೈ ಮೇಲಾಗಿರೋ ಗಾಯ ಮಾಸೋಗ್ಬೋದು, ಆದರೆ ನನ್ನ ಮನಸ್ಸಿಗಾಗಿರೋ ಗಾಯ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನನ್ನು ನೋಡ್ತಿರೋ ಪ್ರತಿಯೊಂದು ಹೆಣ್ಣಿಗೂ ಹೇಳ್ತಾ ಇದ್ದೀನಿ, ಅನ್ಯಾಯ ಆದಾಗ ಕಣ್ಣೀರು ಹಾಕೋದಲ್ಲ, ನ್ಯಾಯ ಸಿಗೋವರೆಗೂ ಹೋರಾಡಬೇಕು. ಇದನ್ನ ನಾನು ಶುರು ಮಾಡಿದ್ದೀನಿ. ನನಗೆ ಹಿಂಗಾಯ್ತು ಅಂತ ಯಾವ ಹೆಣ್ಣು ಮುಂದೆ ಬಂದು ಹೇಳೋದಿಲ್ಲ. ಹಿಂಗಾದ್ಮೇಲೆ ಯಾವ ಫ್ಯಾಮಿಲಿನೂ ಒಪ್ಕೊಳ್ದೇನೂ ಇರ್ಬೋದು, ಆದರೆ ಅದೆಷ್ಟೋ ಹುಡುಗಿಯರಿಗೆ
ಅದೆಷ್ಟೋ ಫ್ಯಾಮ್ಲಿಗಳಿಗೆ ನಾನೊಂದು ವಾಯ್ಸ್. ಯಾಕಂದ್ರೆ ನಾನು ನಿಮ್ಮಲ್ಲೊಬ್ಳು, ನಿಮ್ಮ ಹಾಗೆ ನಾನು ಒಬ್ಳು. ಐ ಆಮ್ ವಿತ್ ಯು, ಐ ಆಮ್ ಯು. ದೇಶದಲ್ಲಿ ಹೆಣ್ಣಿನ ಮೇಲೆ ನಡೆಯುತ್ತಿರುವ ದೌರ್ಜನ್ಯಕ್ಕೆ ಮತ್ತೊಂದು ಸಲ ಕೇರ್ ಆಫ್ ಅಡ್ರೆಸ್ ಆಗಿ ನಿಂತಿರುವ ಪ್ರಿಯಾಂಕಾ ಶೆಟ್ಟಿ. ಪ್ರಿಯಾಂಕಾ ಶೆಟ್ಟಿ ಅವರ ಪ್ರಕರಣ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಿದೆ. ಸಾಹೇಬ್ರು ಬಂದ್ರು, ನೀನ್ ತಲೆ ಕೆಡಿಸ್ಕೊಡ, ನಾನು ಮಾತಾಡ್ತೀನಿ, ಓಕೆನಾ? ನೀನ್ ಕುತ್ಕೋ, ನಾನು ಮಾತಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಸರ್ ರೆಸಾರ್ಟ್ ಬಂದಿದೆ ಸರ್. ಬಂದಿದ್ಯಾ? ಹ್ಞೂ ಸರ್. ಮತ್ತ್ಯಾಕ್ ತಡ, ಕರ್ಸಿ. ಸರಿ ಸರ್. ಆಧಾರ್ ಸಾರ್ ಕರೀತಾ ಇದಾರೆ. ಬಾ ಬಾ ಬಾ, ಬೇಗ ಬಾ ಬಾ. ಸರ್, ಆ ರೆಸಾರ್ಟ್ ನಿಮ್ದೇನಾ? ಹೌದು ಸರ್. ಮನೇಲಿ ಆಸ್ತಿ ಪ್ರಾಬ್ಲಮ್ ಏನಿಲ್ವಾ ಸರ್? ಅಲ್ಲ, ಜನರಲ್ ಆಗಿ ಮನೇಲಿ ಟೆನ್ಷನ್ನು, ವರ್ಕ್ ಪ್ರೆಷರು ತಡ್ಕೊಳಕ್ಕಾಗದೆ ಕೆಲವ್ರು ಓಡೋಗ್ತಾರೆ, ಇನ್ ಕೆಲವ್ರು ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ. ಅದಕ್ಕೆ ಕೇಳಿದೆ. ನಮ್ಮ ಅಪ್ಪಂಗೆ ಓಡೋಗೋ ಅವಶ್ಯಕತೆನೂ ಇಲ್ಲ, ಸೂಸೈಡ್ ಮಾಡ್ಕೊಳ್ಳೋಷ್ಟು ಹೇಳಿನೂ ಅಲ್ಲ ಸರ್. ನಾನು ಇವತ್ತು ಇನ್ನೂ ಬದುಕಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಅಪ್ಪ ಕೊಟ್ಟಿರೋ ಧೈರ್ಯ ಸರ್. ಹಂಗಾರೆ ಯಾರು ಸಾಯಿಸಿರ್ತಾರೆ ಸರ್. ಹಂಗೆ ಆಗಿರುತ್ತೆ ಅಂತಲ್ಲ, ಒಂದು ಡೌಟ್ ಅಷ್ಟೇ. ಎಷ್ಟಾದ್ರೂ ನಾವು ಪೊಲೀಸ್ ಅಲ್ವಾ? ಬಾಮ್ಮ ಆದರ್ಶ್, ನಮ್ಮ ಸ್ಟೇಷನಲ್ಲಿ 2 ಥರ ನಡೆಯುತ್ತೆ. ಒಂದು ಮೇಲ್ನವ್ರು ಆರ್ಡರ್ ಕೊಟ್ರೆ, ಇಲ್ಲ ಕೆಳಗಿನವ್ನು ದುಡ್ಡು ಕೊಟ್ರೆ. ಮೇಲ್ಗಡೆ ಅವ್ರು ಆರ್ಡರ್ ಕೊಡೋಕ್ಕೆ 1 ವಾರ ಆಗ್ಬೋದು, ತಿಂಗಳಾಗ್ಬೋದು, 1 ವರ್ಷನೂ ಆಗ್ಬೋದು. ಹೌದೌದೌದು. ಇಲ್ಲ ನಾಳೆನೂ ಆರ್ಡರ್ ಕೊಡ್ಬೋದು. ಕೆಲವೊಂದ್ಸಲ ಇವ್ರು ಆರ್ಡರ್ ಕೊಟ್ರು ಕೆಲಸ ಆಗತ್ತೆ ಅನ್ನೋದು ಏನು ಗ್ಯಾರಂಟಿ ಇಲ್ಲ. ನನಗೇನಾದ್ರೂ ಓಕೆನಯ್ಯ, ನಿನಗೇನು ಬೇಕು ಯೋಚನೆ ಮಾಡಿ ಹೇಳು. ಎಷ್ಟು ಖರ್ಚಾಗುತ್ತೆ ಸರ್? 20,000 ಅಲ್ಲ, ಲಕ್ಷ. ಸರಿಯಾಗಿ ಹೇಳ್ದೆ ಗೌಡ. ನನ್ನ ಜೊತೆ ಇಷ್ಟು ವರ್ಷ ಇದ್ದಿದ್ದಕ್ಕೆ ಕರೆಕ್ಟಾಗಿ ಕಲ್ತಿದ್ಯಾ ನೋಡು. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಕ್ಯಾಶಾ ಚೆಕ್ಕ ಸರ್? ಆದ್ರೆ ಕ್ಯಾಶು ಕಷ್ಟ ಆಗತ್ತೆ ಅಂದ್ರೆ ಚೆಕ್ಕು. ಧನಲಕ್ಷ್ಮಿ ಹಿಂಗೆ ಬರ್ಬೇಕು ಅಂತ ರೂಲ್ಸ್ ಇಲ್ಲ ನೋಡು, ಬರ್ಬೇಕಷ್ಟೇ. ಸರ್, ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆದ್ರೆ? ಸಾಲ ಕೇಳೋದು ತಪ್ಪ ಗೌಡ? ಸಾಲ ಕೇಳಿದ್ರಲ್ಲಿ ತಪ್ಪಿಲ್ಲ ಸರ್. ಸರಿ ಸರ್, ನಾನು ಕ್ಯಾಶೇ ಅರೇಂಜ್ ಮಾಡ್ಕೊಡ್ತೀನಿ ಸರ್. ಫೈಲ್ ಕೊಡು ಗೌಡ. ಅವತ್ತು ಮಾರಿಯಮ್ಮನ ದೇವಸ್ಥಾನದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಊರಲ್ಲಿರೋ ಎಲ್ಲರೂ ಸೇರಿ ಕಲೆಕ್ಟರ್ ಆಫೀಸ್ಗೆ ಹೋಗಿದ್ವಿ ಸರ್. ರಾತ್ರಿ ನಾನು ಮನೆ ಕಡೆ ಬಂದಾಗ ಕಾರು ಮನೆ ಹತ್ರನೇ ಇತ್ತು. ಓ, ಯಜಮಾನ್ರು ಬಂದಿದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ನಾನು ನನ್ನ ರೂಮ್ ಕಡೆ ಹೊರಟ್ಬಿಟ್ಟೆ ಸರ್. ಹೌದು ಸರ್. ಇದೆಲ್ಲ ಯಾವಾಗಾಯ್ತೋ ಗೊತ್ತಿಲ್ಲ ಸರ್. ಇದೊಂದು ಸೀಕ್ರೆಟ್ ಸರ್. ತಗೊಳ್ಳಿ ಸರ್, ಅಪ್ಪ ಫೋನ್. ಕಾರ್ ಹೊರಗಡೆ ಇದೆ, ಮೊಬೈಲ್ ಒಳಗಡೆ ಇದೆ, ವ್ಯಕ್ತಿ ಮಾತ್ರ ಮಿಸ್ಸಿಂಗು. ಪಾಸ್ವರ್ಡ್ ಹಾಕು. ಗೊತ್ತಿಲ್ಲ ಸರ್. ಇನ್ನೊಂದು ಸೀಕ್ರೆಟ್ ಸರ್. ಈ ಫೋನ್ನ ಸಲೀಮಿಗೆ ಕೊಟ್ಟು ಪಾಸ್ವರ್ಡ್ ತೆಗ್ಸು. ಓಕೆ ಸರ್. ಮೇಡಮ್, ನೀವೆಲ್ಲಿದ್ರಿ? ಕೊಯಂಬತ್ತೂರ್ಗೆ ಇವನು ಕಿಮೋ ಮಾಡ್ಸಕ್ಕೆ ಕರ್ಕೊಂಡು ಹೋಗಿದ್ದೆ. ಕೀಮೋನಾ? ಕಿಮೋಥೆರಪಿ, ಇಟ್ಸ್ ಎ ಟ್ರೀಟ್ಮೆಂಟ್. ಅಲ್ಲಿಂದ ಬೆಳಗಿನ ಜಾವ 3:30 ಹೊರಟೆ. ತುಂಬ ಮಳೆ ಬರ್ತಿತ್ತು ಅಂತ ಸ್ವಲ್ಪ ನಿಧಾನವಾಗೇ ಬಂದೆ. ದಾರಿಯಲ್ಲಿ ಒಂದು ಹುಡುಗಿಗೆ ಡ್ರಾಪು ಕೊಟ್ಟೆ. ಅವಳ ಹೆಸರು ಖುಷಿ ಅನ್ಸುತ್ತೆ. ಖುಷಿನಾ? ಗೊತ್ತಿಲ್ಲ ಸರ್. ಅವತ್ತು ರಾತ್ರಿ ಮಳೆ ಬರ್ತಾ ಇತ್ತು, ಒಬ್ಳೇ ಇದ್ಲು ಅಂತ ಅಮ್ಮನೇ ಲಿಫ್ಟ್ ಕೊಟ್ಲು. ನೀವು ನಿಮ್ಮ ಸೋಷಿಯಲ್ ಸರ್ವಿಸು ಲಿಫ್ಟ್ ಹೆಸರಲ್ಲಿ ಚಾಕು ತೋರಿಸಿ ರಾಬ್ರಿ ಮಾಡಿದ್ರೆ? ಕರೆಕ್ಟ್ ಸರ್. ಇಲ್ಲ ಸರ್, ಆ ಹುಡುಗಿ ನೋಡಿದ್ರೆ ಹಂಗೆ ಅನ್ನಿಸ್ತಿರ್ಲಿಲ್ಲ. ತಾಜ್ ಹೋಟೆಲ್ ಹತ್ರ ಡ್ರಾಪ್ ಮಾಡ್ತೀರಾ ಅಂತ ಕೇಳಿದ್ಲು, ನಾವು ಒಪ್ಕೊಂಡ್ವಿ. ಮಳೆ ನಿಂತ ಮೇಲೆ ನಾವೇ ಡ್ರಾಪ್ ಮಾಡ್ತೀವಿ ಅಂತ ಅಮ್ಮನೇ ಮನೆಗೆ ಇನ್ವೈಟ್ ಮಾಡಿದ್ಲು. ಇದು ಈ ಸೋಫಾ ಮೇಲೆ ಕೂತಿದ್ಲು ಸರ್. ಕೂತೀರಿ ಅಂತ ಹೇಳಿ ಅಮ್ಮ ಒಳಗೋಗಿ ಹೊರಗೆ ಬರೋದ್ರೊಳಗಡೆ ಯಾರಿಗೂ ಹೇಳ್ದೆ ಹೊರಟೋಗಿದ್ಲು. ಯಾರಿಗೂ ಹೇಳ್ದೆ ಹೊರಟೋಗ್ಬಿಟ್ಲ? ಕೇಳಿದ್ದಕ್ಕೆ ಟ್ರೆಕ್ಕಿಂಗ್ ಬಂದಿದ್ದೆ, ದಾರಿ ಮರ್ತೋಯ್ತು ಅಂದ್ರು ಸರ್. ಟ್ರೆಕ್ಕಿಂಗ್ ಆಗೋಣ? ಅಲ್ಲ, ಈ ಮಾರಿಗುಡಿ ಸರೌಂಡಿಂಗ್ ರಿಸ್ಟ್ರಿಕ್ಟೆಡ್ ಏರಿಯಾ ಅಲ್ವಾ? ಹೌದು ಸರ್. ಇವ್ ನೋಡಿದ್ರೆ ಇಲ್ಲೇ ಲಿಫ್ಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಹೌದು ಸರ್, ನಾವು ಅವ್ರನ್ನ ಇಲ್ಲೇ ಹತ್ತಿಸ್ಕೊಂಡಿದ್ದು. ಎಂದಾಯ್
എവിടെ പോകുന്നത്? ಸರ್ ಅವಿನಾಶ್ ಸರ್ ಫೋನ್ಗೆ ಕಾಲ್ ಬರ್ತಾ ಇದೆ ಸರ್. ಲೌಡ್ ಸ್ಪೀಕರ್ ಹಾಕು. ಹಲೋ ಹಾ ಸರ್, ನಾನು ಬಾಲಾಜಿ ಕೋಆಪರೇಟಿವ್ ಬ್ಯಾಂಕ್ ಇಂದ ಮಾತಾಡ್ತಾ ಇದ್ದೀನಿ. ನೀವು ತಗೊಂಡಿರೋ 60 ಲಕ್ಷ ರೂಪಾಯಿ ಲೋನ್ ಕ್ಲಿಯರ್ ಆಗಿದೆ. ಬಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೊಂಡು ಹೋಗ್ಬೋದು ಸರ್. ಓಕೆ ಗೌಡ ಸರ್ ಈ ಕಾಲ್ ಡೀಟೇಲ್ಸ್ ತೆಗ್ಸು. ಸರಿ ಸರ್. ಆದರ್ಶ್ ನಿನ್ ಗಾಡಿ ಹತ್ತು. ಮತ್ ನಾನು ಸರ್? ಗೌಡ ನೋಡು, ಡಿಪಾರ್ಟ್ಮೆಂಟ್ ಅವ್ರಿಗೆ ಹೊಟ್ಟೆ ಇರಬಾರ್ದು. ಈ ನಡುವೆ ಚೆನ್ನಾಗಿ ತಿಂತಾ ಇದೀಯ ನೀನು. ಇಲ್ಲೇ ಒಂದ್ ಸ್ವಲ್ಪ ಓಡಾಡು, ಹೊಟ್ಟೆನೂ ಕರಗತ್ತೆ, ಜಾಗಿಂಗ್ ಆದಂಗೂ ಆಗುತ್ತೆ. ಸರ್ ಓಕೆ ಸರ್. ಸರಿ ಸರ್. ಓಕೆ ಸರ್. ಏನಪ್ಪ ಈ ದೊಡ್ಡರೆಲ್ಲ ನಡೆದಾರಿಲ್ಲೇ ಕೈ ಬಿಟ್ಟು ಹೋಗ್ತಾರೆ. 60 ಲಕ್ಷನ ಸರ್ ಕಿಲಾಡಿ ಡ್ಯಾಡಿ. ಯಾರು? ನೋಡ್ಕೊಂಡ್ಬಿಡ್ತೀನಿ. ಚಿಕ್ಕ ಆಕ್ಸಿಡೆಂಟ್, ನಥಿಂಗ್ ಟು ವರಿ ಅಬೌಟ್. ಆಮೇಲೆ ಫೋನ್ ಮಾಡ್ತೀನಿ. ನೀ ಏನು ಇಲ್ಲಿ? ನಾನು ಚಿಂತನ್ ಅವ್ರನ್ನ ಭೇಟಿ ಆಗಬೇಕು. ಕುಡ್ ಯು ಪ್ಲೀಸ್ ಕಾಲ್ ಹಿಮ್? ನೀವು ಅವಿನಾಶ್ ಭಟ್ಟ? ಚಿಂತನ್ ಇದಾರೋ ಇಲ್ವೋ? ಚಿಂತನ್ ನನ್ನ ಫ್ರೆಂಡೇ. ನಾನು ಆದಿತ್ಯ ವರ್ಮ. ನಿಮ್ಮ ಪ್ರಾಪರ್ಟಿ ನಾನೇ ತಗೊಳ್ತಿರೋದು. ಆಕ್ಚುಲಿ ಹಲೋ ಮಿಸ್ಟರ್, ನಿಮ್ಮನ್ನ ಕರಿತಿರೋದು. ಯಾವುದೇ ಕಾರಣಕ್ಕೂ ನನ್ನ ಪ್ರಾಪರ್ಟಿ ನಿನ್ನಂತವನು ಕೊಡೋದಿಲ್ಲ. ಲುಕ್, ನಿಮಗ್ ಬೇಕಿರೋ ದುಡ್ಡು, ನನಗ್ ಬೇಕಿರೋದು ಪ್ರಾಪರ್ಟಿ. ಅಂಡ್ ಅದ್ರ ಪರವಾಗಿ ನಿಮ್ಗೆ ಅಡ್ವಾನ್ಸು ಬಂದು ತಲುಪಿದೆ. ನನಗೆ ಆ ಪ್ರಾಪರ್ಟಿ ಬೇಕು. ನನ್ನ ಪ್ರಾಪರ್ಟಿ ನನ್ನ ಇಷ್ಟ. ಯಾರು ಕೊಡಬೇಕು ಯಾರು ಕೊಡಬಾರ್ದು ಅಂತ ನಾನು ನಿರ್ಧಾರ ಮಾಡ್ತೀನಿ. ಅಂಡ್ ಮೈ ಡಿಸಿಷನ್ ಇಸ್ ಫೈನಲ್. ಬೆಳಿಗ್ಗೆ ನಡೆದಿದ್ದ ತಲೆಯಲ್ಲಿ ಇಟ್ಕೊಂಡು ಏನೇನೋ ಮಾತಾಡ್ತಿದ್ದೀರಾ. ಇವಾಗ ಏನ್ ನಿಮ್ ಕ್ಷಮೆ ಕೇಳ್ಬೇಕಾ? ಕೇಳ್ತೀನಿ, ಬನ್ನಿ. ಮೊದಲು ಒಳಗೆ ಕೂತ್ಕೊ ಮಾತಾಡೋಣ. ಇನ್ನೊಂದು ವಿಷಯ, ನೀನು ಕೊಟ್ಟಿರೋ ಅಡ್ವಾನ್ಸು ನಾಳೆ ಬೆಳಗ್ಗೆ ನಿನಗೆ ವಾಪಸ್ ಬರುತ್ತೆ. ಏಯ್ ನಿಂತ್ಕೊಳ್ಳಲ್ಲ, ನಿನ್ನ ಆದಿ ಏನೋ ಕಷ್ಟದಲ್ಲಿದ್ಯಾ ಅಂತ ನಾನು ಸಾಫ್ಟ್ ಆಗಿ ಮಾತಾಡ್ತಿದ್ರೆ ತಲಾಟ ಮಾಡ್ತಿದ್ದೆ. ಇಲ್ಲಿ ಆದಿ ನನ್ ತಲೆ ಕೆಟ್ಟರೆ ಇಲ್ಲೇ ಹೊಡೆದು ಸಾಯಿಸಿ ಕೂತಾಕ್ಬಿಡ್ಬಿಡ್ತೀನಿ. ಆ ಪ್ರಾಪರ್ಟಿ ನಂದು, ನನಗೆ ಬೇಕು ಅಷ್ಟೇ. ಆದಿ ಕಾಮ್ ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನೋಡ್ ಪ್ರಿಯಾ, ಆ ಪ್ರಾಪರ್ಟಿ ಕೊಡಲ್ಲ ಅಂತಿದ್ದಾನೆ. ನನ್ನ ಬಗ್ಗೆ ಹೇಳೋನ್ಗೆ. ಆದಿ ಆದಿ ಯು ರಿಲ್ಯಾಕ್ಸ್. ಆದಿ ಆದಿ ಪ್ಲೀಸ್ ನೀನ್ ಒಳಗೆ ಹೋಗು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಪ್ಲೀಸ್ ಪ್ಲೀಸ್ ನೀನ್ ಹೋಗು. ಅಂಕಲ್ ಪ್ಲೀಸ್, ಇಲ್ಲಿ ಆಗಿದ್ದೆಲ್ಲ ಮರ್ತ್ಬಿಡಿ. ಕಾರ್ ಡ್ರೈವ್ ಮಾಡಿದ್ದು ನಾನು, ತಪ್ಪಾಗಿದ್ದು ನನ್ನಿಂದ. ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಐ ಆಮ್ ರಿಯಲಿ ಸಾರಿ. ಆ್ಯಕ್ಚುಲಿ ನಿಮಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಗೊತ್ತಾಯಿತು. ನಮಗೂ ಪ್ರಾಪರ್ಟಿ ಇಷ್ಟ ಆಯಿತು. ಹೇಗಿದ್ರೂ ಅಡ್ವಾನ್ಸ್ ತೊಗೊಂಡಿದ್ದೀರಾ, ಬ್ಯಾಲೆನ್ಸ್ ಅಮೌಂಟು ತೊಗೊಳ್ಳಿ. ಗಾಡಿ ರಿಪೇರ್ ಚಾರ್ಜಸ್ ಬೇಕಿದ್ರೆ ಸೇರಿಸಿ ತೊಗೊಳ್ಳಿ. ದುಡ್ಡು ಕೊಟ್ಟರೆ ಪ್ರಾಪರ್ಟಿ ಸಿಗುತ್ತೆ, ಬಟ್ ರೆಸ್ಪೆಕ್ಟ್. ಅಂಕಲ್ 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 ತಪ್ಪೇನೋ ಆಗಿದೆ ನಿಜ. ಎಥಿಕಲಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ನಿಮ್ಮ ಬಿಸ್ನೆಸ್ ಎಥಿಕ್ಸ್ ಪ್ರಕಾರ ನಿಮ್ಮ ಡೀಲ್ಗೂ ನೀವು ಕೊಟ್ಟಿರೋ ಮಾತಿಗೂ ಬದ್ಧವಾಗಿರಿ. ನಿಮಗೆ ಸಿಗ್ಬೇಕಾಗಿರೋ ರೆಸ್ಪೆಕ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ತುಂಬ ಚೆನ್ನಾಗಿ ಮಾತಾಡ್ತೀಯ. ಒಬ್ಬನ ಜೊತೆ ಎಂಗೇಜ್ಮೆಂಟ್ ಆಗಿ ಇಲ್ಲಿ ಇವನ್ ಜೊತೆ ಸುತ್ತಾಡ್ತಾ ಇದೆಯಲ್ಲ, ನೀನು ರೆಸ್ಪೆಕ್ಟ್ ಬಗ್ಗೆ ಎಥಿಕ್ಸ್ ಬಗ್ಗೆ ಮಾತಾಡ್ತೀಯ. ನೋಡು, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನೀನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ವಾಟ್ ಯು ಮೀನ್? ರಾಹುಲ್ ತಂದೆ ನನ್ನ ಕಾಲೇಜ್ ಫ್ರೆಂಡು. ಇವು ನಿನಗೇನಾಗಬೇಕು ನನಗೆ ಗೊತ್ತಿಲ್ಲ, ಆದರೆ ಈ ವಿಷಯ ರಾಹುಲ್ ತಂದೆ ಗೊತ್ತಾದರೆ ನಿನಗೇನಾಗತ್ತೆ ಯೋಚನೆ ಮಾಡು. ಇನ್ನೂ ಕಾಲ ಮಿಂಚಿಲ್ಲ. ಅವ್ರಿಗೆ ಗೊತ್ತಾಗೋವರೆಗೂ ತಂದ್ಕೋಬೇಡ. ಯಾಕೆಂದರೆ ಟೈಮ್ ಯಾವಾಗಲೂ ಹೀಗೆ ಇರೋದಿಲ್ಲ. ಯಾವತ್ತಾದರೂ ಒಂದಿನ ಸಿಕ್ಕಾಕೊಳ್ತೀಯ. ಆದಿ 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 ಏನ್ ಮಾಡ್ಬಿಟ್ಟೆ? ಆದಿ ಆದಿ ವಾಟ್ಸ್ ರಾಂಗ್ ವಿತ್ ಯು? ಎಷ್ಟು ಧೈರ್ಯ ಇದ್ರೆ ನಿನ್ನೆ ಹೆದರ್ಸ್ತಾನವನು. ಸಾಯ್ಲಿ ಮುದಿ ನನ್ನ ಮಗ. ಆದಿ 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 ಅವ್ರು ಇನ್ನೂ ಬದುಕಿದ್ದಾರೆ.
ಆದಿ ಅವ್ರನ್ನ ಬದುಕ್ಸೋಣ. ಆದಿ ಲೆಟ್ಸ್ ಡೂ ಸಮಥಿಂಗ್. ಆದಿ ಲೆಟ್ಸ್ ಡೂ ಸಮಥಿಂಗ್. ಲೆಟ್ಸ್ ಡೂ ಸಮಥಿಂಗ್. ಆದಿ ಹುಷಾರು ಆದಿ. ಆದಿ 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 ಎಲ್ಲಿದ್ಯಾ ಆದಿ? Are you fine? Adi, just a minute. I'm coming. Let's do something, Adi. ಅವ್ರನ್ನ ಬದುಕ್ಸೋಣ, ಆದಿ. I'll call the ambulance. ನಿಂಗೇನಾರು ತಲೆ ಕೆಟ್ಟಿದೆ ಪ್ರಿಯಾ? ನೀನ್ ಇವಾಗ ಆಂಬುಲೆನ್ಸ್ ಕರ್ಸಿ ಅವನ್ನ ಕಾಪಾಡಿದ್ರೆ ಅವ್ನು ನಮ್ಮನ್ನ ಜೈಲಿಗೆ ಕಳಿಸ್ತಾನಾಳೆ. ಆದಿ, ಹಾಗೆಲ್ಲ ಏನು ಆಗಲ್ಲ ಆದಿ. ಯಾರಾದ್ರೂ ಕೇಳಿದ್ರೆ ಆಕ್ಸಿಡೆಂಟ್ ಅಂತ ಹೇಳೋಣ. ಫಸ್ಟ್ ಅವ್ರನ್ನ ಬದುಕ್ಸೋಣ ಆದಿ. ಆದಿ ಪ್ಲೀಸ್. ಮಾತ್ ಕೇಳು ಪ್ರಿಯಾ. ನೋಡು, ಅವ್ನು ಹೆಂಗಿದ್ರು ಸಾಯ್ತಿದ್ದಾನೆ. ಅವನ ಜೊತೆ ಸತ್ಯನೂ ಸತ್ತು ಹೋಗುತ್ತೆ. ಇಲ್ಲ ಅಂದ್ರೆ ನಾವು ಜೈಲ್ ಸೇರ್ಬೇಕಾಗುತ್ತೆ. ನನ್ನ ಮಾತು ಕೇಳೋ ಆದಿ. ಹಂಗೆಲ್ಲ ಏನು ಆಗಲ್ಲ ಇರೋ ಆದಿ. ನಾನು ಆಂಬುಲೆನ್ಸ್ ಕಾಲ್ ಮಾಡ್ತೀನಿ. ಪ್ರಿಯಾ, ಆದಿ ಆದಿ ಏನ್ ಮಾಡ್ಬಿಟ್ಟೆ ಆದಿ? ಪ್ರಿಯಾ, look at me. Listen to me. ನೀನ್ ಮೇಲ್ ಹೋಗಿ ಕಾರ್ ತಗೊಂಡು ಮೇಲೆ ನೋಡತ್ರ ಬಾ. ಕಾಯ್ತಾರ ಅಲ್ಲೇ ಬರ್ತೀನಿ. ಪ್ರಿಯಾ, ನನ್ನ ಮಾತು ಕೇಳು ಪ್ಲೀಸ್. ಗೋ. I'll handle this. I'll take care of this. എടാ, നീ ഇവിടുത്തൊക്കെ നിൽക്ക്. ഞാൻ പോയിട്ട് വരാം. മുത്തശ്ശ മുത്തശ്ശ മുത്തശ്ശ